ದೊಡ್ಡ ಬಸವಣ್ಣ ದೇವಸ್ಥಾನ ಬಸವನಗುಡಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇರುವಂತಹ ಸುಪ್ರಸಿದ್ಧ ಐತಿಹಾಸಿಕ ಕಥೆಯುಳ್ಳ ಇದೊಂದು ಹಳೆಯದಾದ ದೇವಸ್ಥಾನ. ಸುಮಾರು 480 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನವನ್ನು ಮಾಗಡಿ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿದ್ದಾರೆ ಎಂದು ಒಂದು ಕಥೆ ಇದೆ. ಇಲ್ಲಿ ಪ್ರತಿ ವರ್ಷ ಕಳ್ಳೆಕಾಯಿ ಪರಿಷೆ ಜಾತ್ರೆ ಕಡೆ ಕಾರ್ತಿಕ ಸೋಮವಾರ ಮಂಗಳವಾರ ವಿಜೃಂಭಣೆಯಿಂದ ನಡೆಯುತ್ತೆ. ಇದರ ಹಿನ್ನೆಲೆ ಏನು ಅಂದರೆ, ಸುಮಾರು 500-600 ವರ್ಷಗಳ ಹಿಂದಿನ ಕಥೆಯಲ್ಲಿ ಈ ಬಸವನಗುಡಿ ಕ್ಷೇತ್ರದ ಸುತ್ತಮುತ್ತ ರೈತರು ಕಳ್ಳೆಕಾಯಿ ಬೆಳೆ ಬೆಳೀತಾಯಿದ್ರು. ಈ ಬೆಳೆನೆಲ್ಲ ಬಸವಣ್ಣ ಬಂದು ತಿಂದು ಬೆಳೆನೆಲ್ಲ ಹಾಳು ಮಾಡ್ತಾಯಿತ್ತು ಅಂತ ಒಂದು ಕತೆ. ಅವರೆಲ್ಲ ದೇವರಲ್ಲಿ ಮೊರೆ ಇಟ್ಟು ಬೇಡಿಕೊಂಡಾಗ ದೇವರು ಇಲ್ಲೇ ಶಿಲೆಯಾಗಿ ಕೂತಿದೆ ಅಂತ ಒಂದು ಕತೆ. ತಾವುಗಳು ಬೆಳೆದಂಥ ಕಡಲೆಕಾಯಿ ಬೆಳೆನೆಲ್ಲ ರೈತರು ಈ ದೇವರಿಗೆ ನೈವೇದ್ಯ ಅಂತ ಮಾಡಿಸಿ ಆಗಿನ ಕಾಲದಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಹಂಚ್ತಾಯಿದ್ರು. ಈ ಹಂಚ್ತಾ ಹಾಗೆ ಅದು ವ್ಯಾವಹಾರಿಕವಾಗಿ ಕಡಲೆಕಾಯಿ ಪರ್ಷೆ ಅಂತ ಒಂದು ಶುರು ಆಗಿದೆ. ಅದನ್ನು ಕಡಲೆಕಾಯಿ ಪರ್ಷೆ ಅಂತಲೇ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ಅದು ಜಾಸ್ತಿ ಆಗ್ತಾಯಿದೆ. ವ್ಯಾಪಾರ ಆಗಲಿ, ಜನಗಳು ಭಕ್ತರು ಬಂದು ದೇವರಿನ ಆಶೀರ್ವಾದ ಪಡೆಯೋದು ಎಲ್ಲ ಜಾಸ್ತಿ ಆಗ್ತಾಯಿದೆ. ಈ ದೊಡ್ಡ ಬಸವಣ್ಣ ದೇವರು ಸುಮಾರು 500 ವರ್ಷಗಳಿಂದ ಇಲ್ಲಿ ಒಂದೇ ಶಿಲೆಯಾಗಿ ಉದ್ಭವ ಆಗಿ ಇಲ್ಲಿ ನೆಲೆಸಿದ್ದಾನೆ. 12 ಅಡಿ ಎತ್ತರ ಇದೆ, 20 ಅಡಿ ಉದ್ದ ಇದೆ. ಉದ್ಭವ ಮೂರ್ತಿ. ದೇವರಿಗೆ ಪ್ರತಿ ತಿಂಗಳು ತೈಲ ಮಂಜನ ಅಂತ ಮಾಡ್ತೀವಿ. ಹಾಗೆ ಇಲ್ಲಿ ಬಸವಣ್ಣನ ಪಾದದಲ್ಲಿ ವೃಷಭಾವತಿ ನದಿ ಹುಟ್ಟಿ ಹರಿಯುತ್ತೆ ಅಂತ ಒಂದು ಶಾಸನ ಕಥೆ ಇದೆ. ಇದು ಬಂದು ವೀಣೆ, ದೇವರು ವೀಣೆ ನುಡಿಸ್ತಾ ಇರೋದು ಬಲಪಾದದಲ್ಲಿ. ಅದರ ಕೆಳಗಡೆ ಕಮಲದ ಹೂವಿದೆ. ಕಮಲದ ಹೂವಿನ ಮೇಲೆ ವೀಣೆ ಇದೆ. ಆ ಕಮಲದ ಹೂವು ಬಂದು ನೀರಿನ ಒಂದು ಚಿಲುಮೆ, ವೃಷಭಾವತಿ ಅನ್ನೋದು ಕಮಲದ ಹೂವಿನ ಕೆಳಗಡೆ ಇದೆ. ಅದು ಸುಮಾರು 100 ವರ್ಷಗಳ ಮುಂಚೆ ಹರಿದು ಬರ್ತಾ ಇತ್ತು ಅಂತ ಇಲ್ಲಿ ಶಾಸನ ಇದೆ. ಮುಂದೆ ಬಸವೇಶ್ವರನ ಪಾದದಲ್ಲಿ ವೃಷಭಾವತಿ ಎಂಬೆನಿಸಿಕೊಂಬ ನದಿ ಹುಟ್ಟಿ ಪಶ್ಚಿಮಾದಿ ದಿಕ್ಕಿಗೆ ಹರಿಯುತ್ತದೆ ಎಂದು ಇಲ್ಲಿ ಶಾಸನ ಇರೋದು ಒಂದು ವಿಶೇಷತೆ. ಇಲ್ಲಿ ಈ ಬಸವಣ್ಣನಿಗೆ ಕಡಲೆಕಾಯಿ ಪರಿಷೆ ದಿವಸ ವಿಶೇಷ ಹೂವಿನ ಅಲಂಕಾರ ಇರುತ್ತೆ. ಹಾಗೂ ಎಲ್ಲ ಹಬ್ಬಗಳಲ್ಲಿ ಸಂಕ್ರಾಂತಿ ಹಬ್ಬ, ಶಿವರಾತ್ರಿ, ಯುಗಾದಿ, ಗಣೇಶನ ಹಬ್ಬ, ಎಲ್ಲ ಹಬ್ಬಗಳಲ್ಲಿ, ನವರಾತ್ರಿ ಎಲ್ಲ ಹಬ್ಬಗಳಲ್ಲೂ ದೇವರಿಗೆ ವಿಶೇಷ ಅಲಂಕಾರ ಇರುತ್ತೆ. ಈ ಬಸವಣ್ಣ ಪಾದದಲ್ಲಿ ಒಂದು ವಿಶೇಷತೆ ಇದೆ. ಅದು ಏನು ಅಂತ ಹೇಳಬೇಕಂದ್ರೆ, ಈ ಬಸವಣ್ಣನ ಪಾದ ಒಟ್ಟಿಗೆ 3 ಇದೆ ಇಲ್ಲಿ. ಈ ಪಾದ 3. ಹಾಗಾಗಿ ಈ ಪಾದಕ್ಕೆ ಬಂದು ಬೇಡ್ಕೊಂಡವ್ರಿಗೆ ತಮ್ಮ ಇಷ್ಟಾರ್ಥಗಳು ಏನೇನಿದ್ರು, ಕಷ್ಟ ಕಾರ್ಪಣ್ಯಗಳು ಏನೇನಿದ್ರು ಈಡೇರುತ್ತೆ ಅಂತ ಒಂದು ನಂಬಿಕೆ ಇಲ್ಲಿ. ಹಾಗೂ ಈ ಚರ್ಮ ಇದಕ್ಕೆ ಒಂದು ಏನಾದ್ರು ತೊಂದರೆ ಇರೋದು ಅಂಥವ್ರಿಗೆ ಈ ಪಾದದಲ್ಲಿ ಬಂದು ಈ ಕಲ್ಲು ಉಪ್ಪು, ಕರಿಮೆಣಸು, ಹುರುಳಿ, ಎಳ್ಳೆಣ್ಣೆ ಇದು 4 ತಂದು ಈ ದೇವರ ಪಾದಗಳಿಗೆ ಇಟ್ಟು ನಮಸ್ಕರಿಸಿ ಬೇಡಿಕೊಂಡ್ರೆ ಈ ಚರ್ಮ ರೋಗಗಳು ಏನೇ ಇದ್ದರೂ ಸರಿ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ಈ ರೈತರು ಬಂದು ಈ ಬಸವಣ್ಣನ ಪಾದದಲ್ಲಿರೋವಂಥ ಈ ಕಪ್ಪು ಎಣ್ಣೆ ಜಿಡ್ಡು ಏನಿದೆ ಇದನ್ನು ತಗೊಂಡೋಗಿ ತಮ್ಮ ಹಸುಗಳಿಗೆ, ಎತ್ತುಗಳಿಗೆ ಅದನ್ನು ಸವರಿದ್ರೆ ಅವ್ರಿಗೆ ಎತ್ತುಗಳಿಗೆ ಏನಾದ್ರು ಜ್ವರ ಆ ಥರ ಏನಾದ್ರು ಇದ್ರೂ ಅದು ನಿವಾರಣೆ ಆಗತ್ತೆ ಅಂತ ಅವ್ರದ್ದೊಂದು ನಂಬಿಕೆ. ಅದು ನಿವಾರಣೆ ಆದಮೇಲೆ ಅವರು ದೇವರಿಗೆ ಅಕ್ಕಿ, ಬೆಲ್ಲ, ಹಾಲು, ಮೊಸರು ಇದೆಲ್ಲ ತಂದು ಅರ್ಪಿಸ್ತಾರೆ ಸರ್. ಈ ದೊಡ್ಡ ಬಸವಣ್ಣ ದೇವರನ್ನು ನಂಬಿಕೆ ಇಟ್ಟು ಬಂದು ನೋಡೋರಿಗೆ, ಬಂದು ದೇವರ ಆಶೀರ್ವಾದ ಪಡೆಯೋರಿಗೆ ತಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಿ ತಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆಯಾಗಿ ಎಲ್ಲ ಒಳ್ಳೆಯದಾಗಲಿ ಅಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ದೇವಸ್ಥಾನದ ದೇವರ ಪರವಾಗಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ದೀವಿ. ಹಾಗೂ ಇಲ್ಲಿ ಸುತ್ತಮುತ್ತ ದೊಡ್ಡ ಗಣಪತಿ, ಕಾರಂಜಿ ಆಂಜನೇಯ, ಮಲ್ಲಿಕಾರ್ಜುನ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಗುಡಿಗಳು ಇದ್ದು ಎಲ್ಲ ದೇವಸ್ಥಾನಕ್ಕೂ ಬಂದು ಜನ ಆಶೀರ್ವಾದ ಪಡೆದು ಇಲ್ಲಿನ ಒಳ್ಳೆ ಗಾಳಿ, ವಾತಾವರಣ, ಪರಿಸರ ನೋಡಿ ಮನಸ್ಸಿಗೆ ಒಳ್ಳೆ ಉಲ್ಲಾಸ ತಂದುಕೊಂಡು ನೆಮ್ಮದಿಯಿಂದ ಒಂದು ಕಾಲ ಕಳಿಬೋದು. ಬಂದು ಇಲ್ಲಿ ನೋಡಿ ಅಂತ ಒಂದು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ.
ಫುಲ್ ಸೂಪರ್ ಆಗಿತ್ತು. ವಿ ಎಂಜಾಯ್ಡ್ ಲಾಟ್. ಸಖತ್ತು ಇಷ್ಟಪಟ್ಟು ಪ್ರತಿ ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲ ಅಂದರೂ ನಾನು 15 ವರ್ಷದಿಂದ ಕಳಕೆ ಪರ್ಸೆಗೆ ಬರ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿ ತನಕ ಬರ್ದೇನೆ. ಇವತ್ತು ಫ್ರೆಂಡ್ಸ್ ಜೊತೆ, ಕಾಲೇಜ್ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತದೆ. ಮತ್ತು ಫುಲ್ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ. ಗರ್ಲ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ ಅಲ್ಲ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಈಗೆಲ್ಲ ಮುಗಿಸ್ಕೊಂಡು ಅಂಕಲ್ ಅಂಗಡಿಗೆ ಗೋಬಿ ಮಂಚೂರಿ ತಿನ್ನಕ್ಕೆ ಬಂದಿದ್ದೀವಿ. ಗೋಬಿ ಮಂಚೂರಿ ತಿಂತ ಮಾತಾಡ್ತಾ ಇದೀವಿ. ಈ ವರ್ಷ ಫುಲ್ ಆಟ ಆಡೋದು ಮತ್ತೆ ಹೊಸ ಹೊಸ ಗೇಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ಇನ್ನ ಜಾಸ್ತಿ ಜನ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಇನ್ನ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಹಿಂಗೆ ಜಾಸ್ತಿ ಆಗ್ಲಿ, ಇನ್ನ ಜನ ಜಾಸ್ತಿ ಬರ್ಲಿ ಕಳಕೆ ಪರ್ಸೆಗೆ ಅಂತ. ಫಸ್ಟ್ ಕಳಕೆ ತಿನ್ಬೇಕು, ಆಮೇಲೆ ಇನ್ ಮಿಕ್ಕಿದೆಲ್ಲ. ಫಸ್ಟ್ ಕಳಕೆ ತಿನ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಬಂದು ತಿನ್ಬೋದು. ಯಾವ್ದಿಲ್ಲ ಅಂತ ಕೇಳ್ಬೇಕಿಲ್ಲಿ, ಎಲ್ಲಾನು ಇದೆ, ಎಲ್ಲ ಇದೆ. ಎಲ್ಲ ತಿಂದು ಎಂಜಾಯ್ ಮಾಡ್ಬೇಕು ನೀವು. ಸೊ ಎಲ್ಲರೂ ಒಂದ್ಸತಿ ಕಳಕೆ ಪರ್ಸನ್ ವಿಸಿಟ್ ಮಾಡ್ಬೇಕಂತ ಕೇಳ್ಕೊಂತೀನಿ. ಬಸವನಗುಡಿ ಇದು ಫೇಮಸ್ ಆಗಿರೋದು ಅಂದ್ರೆ ಇದೆ ಕಳಕೆ ಪರ್ಸೆ. ಸೊ ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡಬೇಕು. ಎಲ್ಲ ಕನ್ನಡಿಗರು ಇಲ್ಲಿ ಬಂದು, ಎಲ್ಲ ಕನ್ನಡಿಗರು, ನಮ್ಮ ಕನ್ನಡಿಗರ ಹಬ್ಬ ಇದು. ಸೊ ಎಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. जोर
ಹಾಕಿ 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 ಹಾಕಿ. मिक्स करो.